ಪ್ರಾಪರ್ಟೀಸ್ ಇನ್ ಮೈಸೂರು. ವಸಂತ್ ನಗರ ಮೈಸೂರು ಸಿಟಿ ಸೆಂಟ್ರಿಂದ 8 ಕಿಲೋಮೀಟರ್ ಡಿಸ್ಟೆನ್ಸ್. ಬನ್ನೂರು ರೋಡ್ ಕಡೆಯಿಂದಲೂ ಬರ್ಬೋದು, ಟಿ ನರಸೀಪುರ ರೋಡ್ ಕಡೆಯಿಂದಲೂ ಬರ್ಬೋದು. ಎರಡು ಕಡೆಯೂ ಎಂಟ್ರೆನ್ಸ್ ಇದೆ. ಇದು 30x30 30 900 ಸ್ಕ್ವೇರ್ ಫೀಟ್ ಟೋಟಲ್ ಏರಿಯಾ. ಕಾರ್ನರ್ ಹೌಸ್, ನಾರ್ತ್ ವೆಸ್ಟ್ ಕಾರ್ನರ್ಗೆ ಈಸ್ಟ್ ಡೋರ್ ಕೊಟ್ಟಿದ್ದಾರೆ. 3 BHK ವಿತ್ ಫರ್ನಿಶ್ಡ್ ಹೌಸ್. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಭಾಳ ಚೆನ್ನಾಗಿದೆ. ಈಗ ಕೆಲಸ ನಡೀತಾ ಇದೆ, ಗೊತ್ತಾಗಲ್ಲ. ಇದರಲ್ಲಿ ನೋಡಿ 8,000 ಲೀಟ್ರ್ ನೀರು ಹಿಡಿತಿದೆ ಸಂಪ್ ಟ್ಯಾಂಕಲ್ಲಿ, ಅಷ್ಟೊಂದು ದೊಡ್ಡದಾಗಿ ಮಾಡಿದ್ದಾರೆ. ಲುಕ್ ಚೆನ್ನಾಗಿದೆ, ಪೇಂಟ್ ಎಲ್ಲ ಚೆನ್ನಾಗಿದೆ. ಬಟ್ ಈಗ ಗೊತ್ತಾಗಲ್ಲ, ಕೆಲಸ ನಡೀತಾ ಇದೆ. ಇನ್ನೊಂದು 5 to 6 ಡೇಸ್ ಆಗ್ಬೋದು ಮೋಸ್ಟ್ಲಿ ಇದು ಫುಲ್ ಕಂಪ್ಲೀಟ್ ಆಗೋದಕ್ಕೆ. ನೋಡಿ, ಈಸ್ಟ್ ಡೋರ್, ಇದು ಮೇನ್ ಡೋರ್. ಇದ್ರದ್ದು ಬೆಲೆ ಹೇಳ್ತಾರೆ 1,20,00,000 ರೂಪಾಯಿ. ಲಿವಿಂಗ್ ಸೈಜು ದೊಡ್ಡದಾಗಿದೆ. ಕಾರ್ನರ್ ಇರೋದ್ರಿಂದ ಏರಿಯಾ ಯಾವುದು ವೇಸ್ಟ್ ಆಗಿಲ್ಲ, ಫುಲ್ ಯೂಟಿಲೈಸ್ ಮಾಡಿದ್ದಾರೆ. ನಾರ್ತ್ ಫೇಸಿಂಗ್ ಈಸ್ಟ್ ಡೋರ್. ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ ಕಿಚನ್ ವಿತ್ ಫರ್ನಿಶ್ಡ್ ಹೌಸ್. ಇದು ಸ್ಟೇರ್ ಕೇಸ್ ಕೆಳಗಡೆನೂ ಕೂಡ ವೇಸ್ಟ್ ಮಾಡಿಲ್ಲ ಜಾಗ. UPS ಚಪ್ಪಲಿ ಇಟ್ಕೊಳ್ಳೋದಕ್ಕೆ ಪ್ರತಿಯೊಂದಕ್ಕೂ ಜಾಗ ಮಾಡಿದ್ದಾರೆ. ಫುಲ್ಲಿ ಲೋಡೆಡ್ ಕಿಚನ್. ಮೇಲ್ಗಡೆ ರಾಫ್ಟನ್ನು ಫುಲ್ ಹಾಕಿದ್ದಾರೆ. ಗ್ಯಾಸ್ ಸಿಲಿಂಡ್ರ್ ಹೊರಗಡೆ ಬರುತ್ತೆ, ಅಲ್ಲಿಂದ ಪೈಪ್ ತೊಗೊಂಡು ಬಂದು ಒಳಗಡೆ ಕಿಚನ್ಗೆ ಕೊಟ್ಟಿದ್ದಾರೆ. ಇದು ಕಾಮನ್ ಬಾತ್ರೂಮ್, ಯುಟಿಲಿಟಿಲಿ ಕಾಮನ್ ಬಾತ್ರೂಮು. ಅದರಲ್ಲಿ ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಇದು ಕ್ಲೀನ್ ಆಗೋ ತನಕ ಏನೂ ಗೊತ್ತಾಗಲ್ಲ. ಭಾಳ ಚೆನ್ನಾಗಿದೆ. ಒಟ್ಟರಲ್ಲಿ ಕ್ವಾಲಿಟಿ ಮೆಟೀರಿಯಲ್ ಚೆನ್ನಾಗಿ ಹಾಕಿದ್ದಾರೆ. ನೋಡಿ, ಈ ಥರ ಕನ್ಸ್ಟ್ರಕ್ಷನ್ ಏನಾರು ಮಾಡಿಸಂಗಿದ್ರೆ ಮೈಸೂರು ಸುತ್ತಮುತ್ತ ನಮಗೆ ಕೊಡಿ, ಬೇಕಾದ್ರೆ ಮಾಡಿಕೊಡ್ತೀವಿ. ನಮ್ಮ ರೇಟು ಜಾಸ್ತಿ ಇರ್ತದೆ, ಕೆಲಸನೂ ಅದೇ ಥರ ಅದಕ್ಕೆ ತಕ್ಕಂತಾನೆ ಇರ್ತದೆ. ಬಟ್ ಬೇರೆಯವ್ರು ಕಂಪೇರ್ ಮಾಡ್ಕೊಂಡು ದಯವಿಟ್ಟು ಕೊಡಬೇಡಿ. ಅವರು ಮೆಟೀರಿಯಲ್ ಇದು ಮಾಡ್ತಾರೆ, ನಾವು ಮೆಟೀರಿಯಲ್ಲಿ ಕಾಂಪ್ರಮೈಸ್ ಮಾಡೋಕ್ಕಿಲ್ಲ ನಾವು. ಮತ್ತು ಕ್ಯೂರಿಂಗ್ ಪ್ರತಿಯೊಂದರಲ್ಲಿ ನಮ್ಮದು ಅಂತ ತಿಳ್ಕೊಂಡು ಮಾಡ್ತೀವಿ. ಬಟ್ ರೇಟು ಅದೇ ಥರ ಇರ್ತದೆ. 2,30,000 ರೂಪಾಯಿ ಸ್ಟಾರ್ಟಿಂಗ್ ನಮ್ಮದು ಒಂದು ಚಾದರಕ್ಕೆ ತಗೊಳ್ತೀವಿ. ನೋಡಿ, ಇದೊಂದು ಗ್ರೌಂಡ್ ಫ್ಲೋರಲ್ಲಿ ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮು. ಪೂಜಾ ರೂಮ್. ಫಸ್ಟ್ ಫ್ಲೋರ್ ಮೇಲೆ ಹೋಗ್ತಾ ಇದ್ದೀನಿ. ಸ್ಟೇರ್ ಕೇಸ್ ಒಳಗಡೆಯಿಂದನೇ ಕೊಟ್ಟಿರೋದು. ಡೂಪ್ಲೆಕ್ಸ್ ಮನೆ ಇದು. ಮೇಲ್ಗಡೆದು ಲಿವಿಂಗ್ ಇದು. ಫಸ್ಟ್ ಫ್ಲೋರ್ ಲಿವಿಂಗ್ ಇದು. ಸಿಟ್ಔಟು ಮಾಡಿದ್ದಾರೆ. ಇಲ್ಲಿ ರೈನಿಂಗ್ಸ್ ಬರುತ್ತೆ, ಇನ್ನೂ ಹಾಕಿಲ್ಲ ಅದು. ಇದೊಂದು ಬೆಡ್ರೂಮು. ಇದು 2ನೇ ಬೆಡ್ರೂಮು. ಇದು 3ನೇ ಬೆಡ್ರೂಮು. ಈಗ 3ನೇ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಫಾಲ್ಸ್ ಸೀಲಿಂಗ್ ಎಲ್ಲ ಕಡೆನೂ ಮಾಡಿದರೆ ನೀಟಾಗಿ ಕೆಲಸ ಕಾಣ್ತಾ ಇದೆ. ನೋಡಿ, ಈ ಥರ ಕೆಲಸಕ್ಕೆ ಬೆಲೆ ಕೊಡೋರು ನಮ್ಮಿಂದ ಮಾಡಿಸಿ ನಾವು ಕ್ಲೀನಾಗಿ ಮಾಡಿಕೊಡ್ತೀವಿ. ವಾಶ್ ಬೇಸಿನ್. ಅಟ್ಯಾಚ್ ಬಾತ್ರೂಮ್. ಮೇಲೆ ಅಟ್ಟನೂ ಇದೆ. ಜಾಗ ಎಲ್ಲೂ ವೇಸ್ಟ್ ಮಾಡಿಲ್ಲ. ಕಾರ್ನರ್ ಇರೋದ್ರಿಂದ ಬೆಳಕಂತೂ ಭಾಳ ಚೆನ್ನಾಗಿದೆ ಎಲ್ಲ ಕಡೆ.
ಇದು ವಸಂತ ನಗರ ಮೈಸೂರು ಸಿಟಿ ಸೆಂಟ್ರಿಂದ ಪ್ಯಾಲೇಸಿಂದ 8 ಕಿಲೋಮೀಟ್ರ್ ಡಿಸ್ಟೆನ್ಸ್. ಇದು ಲಾಸ್ಟ್ 3ನೇ ಬೆಡ್ರೂಮ್ ತೋರಿಸ್ತಾ ಇರೋದು ನೋಡಿ. ಇದಕ್ಕೆಲ್ಲ ಕಾಟ್ ಮಾಡಿದ್ದಾರೆ. ಫರ್ನಿಷ್ಡ್ ಹೌಸ್ ಇದು. ಇನ್ನೂ ಸುಮಾರು ಐಟಮ್ ಬರುತ್ತೆ. ಒಂದು 6-7 ತಿಂಗಳು 6-7 ದಿನ ಆಗಬೇಕು ಇನ್ನು ಫುಲ್ ಫಿನಿಷಿಂಗ್ ಆಗೋಕ್ಕೆ. ವಾರ್ಡ್ರೋಬ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಇದು ಬಾಕ್ಸ್ ಟೈಪ್ ಕಾಟ್ ಹಾಕಿರೋದು. ಮೇಲ್ಗಡೆ 2 ಬೆಡ್ರೂಮನ್ನು ಮಾಸ್ಟರ್ ಬೆಡ್ರೂಮ್ ಮಾಡಿಸಿರೋದು. ಇದ್ರದ್ದು ಬೆಲೆ ಹೇಳ್ತಾರೆ 1,20,00,000 ರೂಪಾಯಿ. ಫುಲ್ ಟೀಕ್ ಹಾಕಿದ್ದಾರೆ ನೋಡಿ. ಮಕ್ಕಳು ಓದ್ಕೊಳ್ಳೋದಕ್ಕೆ ಈ ರೂಮಲ್ಲಿ ಅಲ್ಲೊಂದು ಡೆಸ್ಕ್ ಹಾಕಿ ಕಂಪ್ಯೂಟ್ರ್ ಮಡಿಕೊಂಡು ಓದ್ಕೊಳ್ಳೋ ಥರ ಮಾಡಿದ್ದಾರೆ. ಮೇಲ್ಗಡೆ ರ್ಯಾಕ್, ಪುಸ್ತಕ ಜೋಡಿಸ್ಕೊಳ್ಳೋದಕ್ಕೆ. ಫಸ್ಟ್ ಕೋಟ್ ಪೇಂಟ್ ಆಗಿರೋದು, 2ನೇ ಕೋಟ್ ಆಗಿಲ್ಲ ಇನ್ನು. ಸಿಟ್ಔಟು ಭಾಳ ದೊಡ್ಡದಾಗಿದೆ. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ನೋಡಿ, ಈಗ ಬೆಳಕಿಗೋಸ್ಕರ ಗ್ಲಾಸ್ ಹಾಕಿದ್ದಾರೆ ಮೇಲೆ. ಸಣ್ಣ ಪುಟ್ಟ ಬಟ್ಟೆ ಇದ್ದರೆ ಒಗೆಯೋಕ್ಕೆ ಕಲ್ಲು ಹಾಕಿದ್ದಾರೆ. ಮತ್ತು ಇಲ್ಲಿ ರೂಮ್ ಮಾಡಿದ್ದಾರೆ ಚಿಕ್ಕದು, ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ. ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಇಟ್ಟಿದ್ದಾರೆ. ಡೆವಲಪ್ ಆಗಿದೆ ಏರಿಯಾ ನೋಡಿ. ಮನೆಗಳು ಎಷ್ಟೊಂದು ಆಗಿದೆ.